ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ನಿಮಗೂ ಮುಂದೆ ಏನು ಹಾಕಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಇವತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಅಂತಂದ್ಬಿಟ್ಟು ನನ್ನ ಮಗಳು ತುಪ್ಪ ಉಪ್ಪಿಸಿರು ಖಾರ ಹಾಕ್ಕೊಂಡು ತಿಂತಾ ಇದ್ದಾಳೆ. ಹಾಗಲಕಾಯಿ ಪಲ್ಯ ನಮಗೆಲ್ಲರಿಗೂ ಇಷ್ಟ. ಅವಳು ಸ್ವಲ್ಪ ತಿಂತಾಳೆ, ಆದ್ರೂ ಏನೇ ಆದರೂ ತುಪ್ಪ ಉಪ್ಪೆಸರು ಖಾರ ಸಕ್ಕರೆ ಈ ಥರ ಅಂದರೆ ತುಂಬ ಇಷ್ಟಪಡ್ತಾಳೆ ಫ್ರೆಂಡ್ಸ್. ಹಾಗೆಯೇ ಇವತ್ತು ಮನೆಗೆ ರೇಷನ್ ತರಬೇಕಾಯಿತು. ರೇಷನ್ ಎಲ್ಲ ತೊಗೊಂಬಂದು ಇಟ್ಕೊಂಡ್ವಿ. ಆಮೇಲೆ ರಾಗಿ ಮತ್ತು ಗೋಧಿ ಮತ್ತು ಜೋಳ, ಮೆಣಸಿನ್ಕಾಯಿ ಎಲ್ಲ ಮೇಲ್ಗಡೆ ಟೆರೆಸ್ ಮೇಲೆ ಬಿಸಿಲಲ್ಲಿ ಒಣಗಿಸೋಣ ಅಂತ ಒಣಗಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಇವತ್ತೆಲ್ಲರೂ ಮಿಲ್ ಮಾಡಿಸಿ ಇಟ್ಕೊಬೇಕಾಗಿತ್ತು. ಅಂದರೆ ನಮ್ಮ ಮನೇಲಿ ನಾನು ರೇಷನ್ ಯಾವ್ದು ಖಾಲಿಯಾಗಿದೆ ಆವಾಗ ನೋಡ್ಕೊಂಡು ತೊಗೊಂಬರ್ತೀನಿ. ಅದ್ರ ಜೊತೆಗೆ ಇದು ಅಷ್ಟೇ, ಹಸಿಟ್ಟುಗಳು ಅಷ್ಟೇ. ಒನ್ ಟೈಮಲ್ಲಿ ಒಂದು 15 ದಿನಕ್ಕೊಂದು ಸಲ, ಒಂದು ಸಲ ಮಿಲ್ ಮಾಡಿಸ್ಕೊತಾ ಇರ್ತೀನಿ ಫ್ರೆಂಡ್ಸ್. ನಾನು ಗೋಧಿ ಹಿಟ್ಟೆ ಆಗಲಿ, ಅಕ್ಕಿ ಹಿಟ್ಟೆ ಆಗಲಿ, ಈ ಥರ ಜೋಳದ ಹಿಟ್ಟೆ ಆಗಲಿ, ರಾಗಿ ಹಿಟ್ಟೆ ಆಗಲಿ ಏನೋ ಅಂಗಡಿಯಲ್ಲಿ ತೊಗೊಳೋದಿಲ್ಲ. ಎಲ್ಲ ರೆಡಿ ತೊಗೊಂಡು ನಾನು ಮಿಲ್ ಮಾಡಿಸ್ಕೊತೀನಿ ಫ್ರೆಂಡ್ಸ್. ಮಿಲ್ ಮಾಡಿಸ್ಕೊಂಡು ಒಂದು ಸಲ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಕ್ಲೀನ್ ಮಾಡಿ ಕೇರ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದಕ್ಕೆ. ಮತ್ತು ಕೆಮಿಕಲ್ಸ್ ಇರುತ್ತೆ ಆಚೆಯಿಂದ ತಂದು, ಸುಮ್ಮನೆ ಏನಕ್ಕೆ ಅನ್ನೋ ಇದೆಲ್ಲ ಕಾರಣಕ್ಕೆ ಈ ಥರ ಮಾಡ್ಕೋತೀನಿ. ಮೆಣಸಿನ್ಕಾಯಿ ಅಂತೂ ಕ್ಲೀನ್ ಮಾಡಲೇಬೇಕಾಗಿತ್ತು. ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿ ನಾನಿಲ್ಲಿ 3 ಥರ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಂಪಗೆ ಹುರ್ಕೊಬೇಕು ಫ್ರೆಂಡ್ಸ್. ಉರಿ ಸಣ್ಣ ಮಾಡಿಬಿಟ್ಟು ಕೆಂಪಗೆ ಹುರ್ಕೊಂಡು ನೋಡಿ, ಈ ಥರ ಹುರಿದ್ರೆ ಸಾಕು. ನಾನು ಈ ಥರ ಇಷ್ಟೇ ಹುರಿಯೋದು. ಇದ್ರ ಮೇಲೆ ಇನ್ನೂ ಹುರಿಯೋಕ್ಕಾದರೆ ಇವು ಕೆಮ್ಮಿ ಗಂಟ್ಲೆಲ್ಲ ಬಿದ್ದಾದಂಗುತ್ತೆ. ಮತ್ತು ಇದೆರಡು ಮೆಣಸಿನ್ಕಾಯಿ ಇದು ನಮ್ಮ ಪಕ್ಕದ ಮನೆಯವರು ಊರಿಗೆ ಹೋಗಿದ್ರು, ಆ ಊರಿಂದ ತಂದು ಕೊಟ್ಟರು. ಅದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲನೂ ಮಿಲ್ಗೆ ಹಾಕೋಕ್ಕೆ ಬಾಕ್ಸ್ಗಳಿಗೆಲ್ಲ ಹಾಕಿಟ್ಟಿದ್ದೀನಿ. ಹಸ್ಬೆಂಡ್ ತೊಗೊಂಡೋಗ್ತೀನಿ ಅಂತ ಅಂದರು. ಗಾಡೀಲಿ ಒಂದು ಹೆಜ್ಜೆ ತೊಗೊಂಡೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬರ್ತಾರೆ ಫ್ರೆಂಡ್ಸ್. ಹಂಗಾಗಿ ರಾಗಿ ಹಿಟ್ಟಂದರೆ ಜಾಸ್ತಿನೇ ನಾನು ಮಿಲ್ ಮಾಡಿಸ್ತೀನಿ. 15 kg ಒಂದು ಸಲ ರಾಗಿ ಹಿಟ್ಟು ಮಿಲ್ ಮಾಡಿಸ್ಬಿಟ್ರೆ ನನಗೆ ರಾಗಿ ಜಾಸ್ತಿ ಉಪಯೋಗಿಸ್ತೀವಿ. ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆ ಒಂದೊಂದು ಸಲ 3 ಟೈಮು ಇರುತ್ತೆ. ಒಂದೊಂದು ಸಲ ರಾಗಿ ರೊಟ್ಟಿ ಜಾಸ್ತಿ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಾನು ಜಾಸ್ತಿ ರಾಗಿ ಹಿಟ್ಟು ಮಿಲ್ ಮಾಡಿಸ್ತೀನಿ. ಇದೆಲ್ಲ 3 kg ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನನಗೊಂದು 1 ತಿಂಗ್ಳಿಗೆ ಬರುತ್ತೆ ಇದೆಲ್ಲ ಹಿಟ್ಟು. ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೇಲಿ ಬೇರೆ ಕೆಲಸಗಳನ್ನೆಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಮಾತಾಡ್ತಿರುವಾಗ ಹಿಂದೆ ಒಂದು ಸ್ವಲ್ಪ ಸೌಂಡ್ ಇದೆ ಫ್ರೆಂಡ್ಸ್. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ. ಹಿಂದೆ ಡ್ರಿಲ್ ಮಿಷಿನ್ ಮಾಡ್ತಿದ್ದಾರೆ ನಮ್ಮ ಬಿಲ್ಡಿಂಗ್ ಹಿಂದೆ, ಹಂಗಾಗಿ ಡ್ರಿಲ್ ಮಿಷಿನ್ದು ಸೌಂಡ್ ಬರ್ತಾನೆ ಇದೆ. ರಾಗಿ ಹಿಟ್ಟು ನೋಡಿ, ಅದೊಂದು ಸ್ವಲ್ಪ ಜಾಸ್ತಿನೇ ಮಿಲ್ ಮಾಡಿಸ್ಬಿಡ್ತೀನಿ ಫ್ರೆಂಡ್ಸ್. ಯಾವಾಗ ಮಾಡಿಸಿದ್ರು ಅಷ್ಟೇ, ಅದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದೆಲ್ಲ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ಕೊಬಂದೆ ಅಂತ ಫುಲ್ ಟಯರ್ಡ್ ಆಯಿತು. ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು ಹಂಗೆ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂದ್ವಿ ಫ್ರೆಂಡ್ಸ್. ಇದು ಹಾಕ್ತಿದ್ದಂಗೆ ಹಿಂದೆನೇ ಅಡುಗೆಗೆ ರೆಡಿ ಮಾಡ್ಕೋಬೇಕಾಯ್ತು. ಹುಳಿಕಾಳು ಹಾಕಿ ಉಪ್ಪು ಸಾಂಬಾರು ಮಾಡೋಣ ಅಂತ ಹುಳಿಕಾಳು ಹಸಿಮೆಣ್ಸಿನ್ಕಾಯಿ ಬೇಯೋಕ್ಕಾಗ್ತದೆ. ಅದು ಬೆಂದಿತ್ತು. ಬೆಂದಮೇಲೆ ಹುಳಿಕಾಳು, ಹಸಿಮೆಣ್ಸಿನ್ಕಾಯಿ, ಮೆಣಸು ಮತ್ತು ಜೀರಿಗೆ, ಹುಳಿಕಾಳು ಬೆಂದಿದ ತಕ್ಷಣ ಹುಳಿಕಾಳು ಹಸಿಮೆಣ್ಸಿನ್ಕಾಯಿ ತೊಗೋಬೋದು ಫ್ರೆಂಡ್ಸ್. ಮತ್ತು ಹುಣಸೆಹಣ್ಣು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಕೊತ್ತಂಬರಿ ಹಾಕ್ಕೊಬೇಕು ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಹುಳಿಕಾಳು ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದ ತಕ್ಷಣ ಸೊಪ್ಪು ಹಾಕ್ತೀನಿ. ಸೊಪ್ಪು ಹಾಕಿದ್ರೆ ಸೊಪ್ಪಿನ ಪಾಡು ಅದು ಬೇಕು ಅಂತ ಇರುತ್ತೆ. ಇಲ್ಲಿ ನಾನು ಕೆಲಸ ಮಾಡೋಣ ಅಂತ ಉಪ್ಪೆಸರು ಖಾರ ರುಬ್ಬಿಟ್ಕೊಂಡಿರೋದಂಥದ್ದೇ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡು, ಆ ಜಾರಲ್ಲಿರೋ ಉಪ್ಪೆಸರು ಖಾರ ಎಲ್ಲ ತೊಳೆದ್ಬಿಟ್ಟು ನೋಡಿ ಎಲ್ಲ ಸಾಂಬಾರ್ಗೆ ಹಾಕಿ ಇಟ್ಬಿಟ್ಟೆ. ಅದೂ ಆಯಿತು. ಮತ್ತು ಸೊಪ್ಪು ಕಾಳು ಸೋಸ್ಕೊಂಡಿರ್ತೀವಲ್ಲ, ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಸೊಪ್ಪು ಕಾಳು ಸೋಸಿರೋದು ಅದನ್ನು ಹಾಕ್ಕೊಂಡು ಕಾಯಿ ತುರಿದು ಹಾಕ್ಕೊಂಡ್ರೆ ಪಲ್ಯನೂ ರೆಡಿ ಆಯಿತು ಫ್ರೆಂಡ್ಸ್. ಉಪ್ಸಾರು ಕೂಡ ಎಲ್ಲ ಆಯಿತು. ಅದಾದಮೇಲೆ ಮುದ್ದೆಯನ್ನು ಇಟ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಎಲ್ಲರಿಗೂ ಊಟ ಕೊಟ್ಬಿಟ್ಟು ನಾನು ಇನ್ನು ಬೇರೆ ಕೆಲಸ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಅದು ಹಾಗೇ ಹಸ್ಬೆಂಡ್ ಅಂದರು, ಬಾ ಆಚೆ ಹೋಗ್ಬಿಟ್ಟು ತರಕಾರಿ ತೊಗೊಂಬರೋಣ ಅಂತ. ಹಂಗೆ ಹೋಗ್ಬಿಟ್ಟು ಎಲ್ಲ ಥರ ತರಕಾರಿನೂ ತೊಗೊಂಬಂದ್ವಿ ಫ್ರೆಂಡ್ಸ್. ಇವತ್ತಂದ್ರೂ ತುಂಬ ಕೆಲಸಗಳು ಮಾಡ್ಕೊಂಡ್ವಿ ಫ್ರೆಂಡ್ಸ್. ಸ್ವಲ್ಪ ರೇಷನ್ ತರೋದು, ಮಿಲ್ಲಿಗೆ ಹೋಗೋದು, ಎಲ್ಲ ಕೆಲಸನೂ ಆಯಿತು. ಹಾಗೆ ತರಕಾರಿನೂ ಸ್ವಲ್ಪ ಬೇಕಾಗಿತ್ತು, ತರಕಾರಿನೂ ಹೋಗಿ ತೊಗೊಂಬಂದ್ವಿ. ತರಕಾರಿ ತಿಂದ್ಬಿಟ್ಟು ನಾನೇನು ಬಾಕ್ಸ್ಗಳೆಲ್ಲ ಇಟ್ಕೊಂಡಿಲ್ಲ, ಕವರಲ್ಲೇ ಎಲ್ಲ ಕವರಲ್ಲೇ ಒಂದೊಂದು ತರಕಾರಿನೂ ಒಂದೊಂದು ಕವರ್ಗೆ ಹಾಕಿ ಇಟ್ಕೊಳ್ತೀನಿ ಫ್ರೆಂಡ್ಸ್. ಎಲ್ಲ ಥರ ತರಕಾರಿನೂ ತಂದೆ ಫ್ರೆಂಡ್ಸ್. ಎಲ್ಲ ಸ್ವಲ್ಪ ನನಗೆ ಎಷ್ಟೆಷ್ಟು ಬೇಕು ಅಷ್ಟು ಅಂತ ನೋಡ್ಕೊಂಡು ತೊಗೊಂಬಂದೆ. ವಾರಕ್ಕೊಂದು ಸಲ ತಂದರೂ ಸಾಕಾಗುತ್ತೆ ಫ್ರೆಂಡ್ಸ್ ಇಷ್ಟು ತರಕಾರಿ ನಮಗೆ. ಹಾಗಾಗಿ ವಾರಕ್ಕೆ ಒಂದೇ ಸಲ ನಾನು ತರಕಾರಿ ತಂದು ಇಟ್ಕೊಂಡ್ಬಿಡ್ತೀನಿ. ಪದೇ ಆಗೋದಿಲ್ಲ. ಹಸ್ಬೆಂಡ್ ಪದೇ ಕರೆಯೋಕ್ಕೂ ಆಗೋದಿಲ್ಲ. ಇನ್ನು ನಾನು ಹೋಗೋದಿಲ್ಲ ಪದೇ ಆಚೆ ಏನು ಹೋಗೋದು ಅಂತ ಅಂದ್ಬಿಟ್ಟು ಒಂದು ಸಲ ತಂದು ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್.
ಎಲ್ಲ ತರಕಾರಿನ ತಂದು ಜೋಡಿಸ್ಕೊತಾ ಕೂತಿದ್ದೆ. ಹಾಗೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂತು ಫ್ರೆಂಡ್ಸ್. ಇಷ್ಟೆಲ್ಲ ನಾವು ಹೆಣ್ಮಕ್ಳು ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಮಾಡ್ತಾನೆ ಇರ್ತೀವಿ. ಹೆಣ್ಮಕ್ಳು ಅಂತಲ್ಲ, ಮನೇಲಿರೋ ಗಂಡಸರು ಕೂಡ ಮಾಡ್ತಾ ಇರ್ತಾರೆ, ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಪಾಪ ಅವ್ರದ್ದು ಏನೂ ತಪ್ಪಿಲ್ಲ. ನಮ್ಮ ಮನೇಲಂತೂ ನಮ್ಮ ಮನೆಯವ್ರು ತುಂಬಾ ಹೆಲ್ಪ್ ಮಾಡ್ತಾರೆ, ಅವ್ರೇನು ಹೆಲ್ಪ್ ಮಾಡಲ್ಲ ಅಂತಲ್ಲ. ಆದರೆ ಈ ನಮಗೇನು ಗೊತ್ತಾ, ಹೆಣ್ಮಕ್ಳು ಈ ಕೆಲಸ ಆದರೆ ನೆಕ್ಸ್ಟ್ ಇನ್ನೇನು ಕೆಲಸ ಮಾಡಬೇಕು, ಅದಾದಮೇಲೆ ಏನು ಕೆಲಸ ಅನ್ನೋದು ನಾವು ಮೈಂಡಲ್ಲೇ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಫ್ರೆಂಡ್ಸ್ ಅಲ್ವಾ. ನೆಕ್ಸ್ಟ್ ನಾನಂತೂ ಯಾವಾಗಲೂ ಅಷ್ಟೇ, ಈ ಕೆಲಸ ಆದಮೇಲೆ ನೆಕ್ಸ್ಟ್ ಏನು ಕೆಲಸ ಮಾಡಲಿ ಅಂತ ಯೋಚನೆ ಮಾಡ್ತಾನೆ ಇರ್ತೀನಿ. ಇವತ್ತು ಬೆಟ್ಟದ ನೆಲ್ಲಿಕಾಯಿ ತಂದಿದ್ದೆ, ಅದು ತುಂಬ ಚೆನ್ನಾಗಿತ್ತು ಮತ್ತು ಸಿಕ್ಕಾಬಿಟ್ಟೆ ದಪ್ಪಕ್ಕೂ ಇತ್ತು ಫ್ರೆಂಡ್ಸ್. ಇಷ್ಟಪ್ಪ ನಾನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಸಿಕ್ಕಾಬಿಟ್ಟೆ ದಪ್ಪ ಒಳ್ಳೆ ಚೇಪೆಕಾಯಿ ಇಷ್ಟಪ್ಪ ಇತ್ತು ಫ್ರೆಂಡ್ಸ್. ಬೆಟ್ಟದ ನೆಲ್ಲಿಕಾಯಿ ಹಾಕ್ಬಿಟ್ಟೆಲ್ಲ ತೆಗ್ದು ಫ್ರಿಡ್ಜಲ್ಲಿ ಎತ್ತಿಕ್ಬಿಟ್ಟು ಹಸ್ಬೆಂಡ್ ಅಂದರು, ಬೇಬಿಗೆಲ್ಲ ಕೆಲಸಗಳು ಮಾಡಿಕೊಂಡು ಬೇರೆ ಕೆಲಸಗಳು ಮಾಡ್ಕೊಳ್ವಂತೆ ಅಂತಂದರು. ನಮ್ಮನೇಲಿ ತುಂಬ ಹೊತ್ತು ಒಂದೇ ಕಡೆ ಒಂದು ಕೆಲಸಕ್ಕೆ ತುಂಬ ಹೊತ್ತು ಕುತ್ಕೊಂಡ್ಬಿಟ್ರೆ ನಮ್ಮ ಮನೆಯವ್ರು ರೇಟ್ ಬಿಡ್ತಾರೆ ಫ್ರೆಂಡ್ಸ್. ಹಂಗಾಗಿ ಬೇಬಿಗೆಲ್ಲ ಕೆಲಸ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತಂದ್ಬಿಟ್ಟು ನಾನೆಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ಎಲ್ಲ ಕೆಲಸ ಏನು ಅಡುಗೆ ಆಗ್ತಿದ್ದಂಗೆ ಈ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ಬೇಕು. ನನಗೆ ಅದೊಂದು ಕೆಲಸ ಆದರೆ ಎಲ್ಲ ಕೆಲಸನೂ ಆದಂಗೆ ಫ್ರೆಂಡ್ಸ್. ಹಂಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕೋಣ ಅಂತ ಬಾಗಿಲಿಗೆಲ್ಲ ಹೋಗಿ ನೀರು ಹಾಕ್ಬಿಟ್ಟು ಬಂದು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದು. ಇವತ್ತಿನ ದಿನ ಅಂತೂ ಏನಂದರೆ ತುಂಬ ಬೇಜಾರು ಫ್ರೆಂಡ್ಸ್. ಏನಂದರೆ ಮನೆ ಅಂತ ತೊಗೊತೀವಿ, ಸ್ವಂತ ಮನೆ ಅಂತ ಆಸೆಪಟ್ಟು, ಆದರೆ ಮನೆಯಲ್ಲಿ ಏನು ಅದು ಇದು ಸಣ್ಣ ಪುಟ್ಟ ರಿಪೇರಿ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ನಾವೇ ಸೈಟ್ ತೊಗೊಂಡು ಮನೆ ಕಟ್ಟಬೇಕು, ಕಟ್ಟಿರೋ ಮನೆ ಮಾತ್ರ ತೊಗೋಬಾರ್ದು ಅನಿಸ್ಬಿಡ್ತು ಫ್ರೆಂಡ್ಸ್. ಮತ್ತು ಈಗ ನಾನು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಾಗಿಲು ನೀರು ಹಾಕ್ಬಿಟ್ಟು ಬಂದು ನಾನು ಚಿಯಾ ಸೀಡ್ಸ್ ನೆನೆಸಿದ್ದೆ ನೈಟು. ಚಿಯಾ ಸೀಡ್ಸು ಮತ್ತು ಬಾದಾಮಿ ನೆನೆಸಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಕುಡಿದ್ಬಿಟ್ಟು ಇದೇ ಯೋಚನೆ ಮಾಡ್ತಾ ಇದ್ದೀನಿ, ಏನಪ್ಪ ಮಾಡೋದು ಇವಾಗ. ಇದೆಲ್ಲ ಒಂದೊಂದೇ ರಿಪೇರಿ ಬರ್ತಾನೇ ಇದೆ ಫ್ರೆಂಡ್ಸ್. ಇವತ್ತು ನೋಡಿದ್ರೆ ಮೋಟ್ರು ಆನ್ ಆಗ್ತಾಯಿಲ್ಲ. ಮೋಟ್ರು ಆನ್ ಆಗದೆ ಅಲ್ಲಿ ಬೆಳಗ್ಗೆಯಿಂದ ನೀರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಏನಪ್ಪ ಮಾಡೋದು, ಮೋಟ್ರು ಆನ್ ಆಗ್ತಾಯಿಲ್ವಲ್ಲ, ಇವಾಗ ಏನು ಮಾಡಲಿ ಅನ್ನೋದು ಟೆನ್ಷನ್ ಆಗ್ತಾಯಿದೆ. ಅಲ್ಲಿ ಎಲೆಕ್ಟ್ರಿಷಿಯನ್ ಅವ್ರಿಗೆ ಕೇಳಿದ್ದಕ್ಕೆ ಅವ್ರು ಅಂತಾರೆ ಅದು ಬೋರ್ಡಲ್ಲಿ ಸ್ವಿಚ್ ಹೋಗಿದೆ ಅಂತ ಅಂದ್ಬಿಟ್ಟು. ಅಯ್ಯೋ, ಒಂದಾದ್ಮೇಲೆ ಒಂದು ಟೆನ್ಷನ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇದೇ ಕಾಫಿ ಕುಡಿತೀಯ ಕುಡಿಯಲ್ವಾ ಹೇಳು ಕರೆಕ್ಟಾಗಿ. ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಹೇಳು. ನಿನ್ನ ಪ್ರಕಾರ 4 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಕಾಫಿ ಮಾಡೋದು ಕಾಫಿ ಅಂತನಾ? ಕೆಡ್ಕೊಂಡು ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಅವಳನ್ನ ಕಾಫಿ ಕುಡಿಬಾರ ಅಂತಿದ್ದೀನಿ. ತುಂಬಿದ್ರೆ ಆಫ್ ಮಾಡ್ಬಿಟ್ಟು ಬಾ. ಇಲ್ಲ, ಆದರೆ ವೀಡಿಯೋ ಮಾಡಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾಳೆ, ಕಾಮಿಡಿ ಮಾಡ್ತಿರ್ತಾಳೆ, ಹಂಗೆ ಹಿಂಗೆ ಏನೇನೋ ಹೇಳ್ತಾ ಇರ್ತಾಳೆ ಫ್ರೆಂಡ್ಸ್. ಫೋನ್ ತೊಗೊಳ್ತಾ ಇದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸಾಕು ಓಡ್ಬಿಡ್ತಾಳೆ ಫ್ರೆಂಡ್ಸ್. ಒಂದು ನಿಮಿಷವೂ ಇರೋಲ್ಲ ಅಲ್ಲಿ. ಆಮೇಲೆ ಕಾಫಿಯಲ್ಲಿ ಕುಡಿಬಾರೆ ಅಂದರೆ ಅವಳು ಏನು ಮಾಡಿದ್ರು ಕಾಫಿ ಕುಡಿಯೋಕ್ಕೆ ಬರೋಲ್ಲ. ನಾನು ಸುಮ್ಮನೆ ಕೇಳ್ತಾ ಇರ್ತೀನಿ ಅಷ್ಟೇ. ಅದಾದಮೇಲೆ ಟಿಫನ್ ಮಾಡಿದೆ, ಟೊಮೊಟೊ ಬಾತು ಹಾಕ್ಕೊಟ್ಟೆ ತಿಂತಿದ್ಲು. ನೋಡಿ, ಇದೇ ಬೋರ್ಡು ರಿಪೇರಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ಸ್ವಂತ ಮನೆ ಸವಾಸ ತೊಗೊಂಡ್ರೆ ಏನು ಗೊತ್ತಾ, ಸೈಟ್ ತೊಗೊಂಡು ಕ್ಲೀನಾಗಿ ಮನೆ ಕಟ್ಟಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಈ ಸೆಕೆಂಡಲ್ಲಿ ಕಟ್ಟಿರೋ ಮನೆ ಅಂತೂ ತೊಗೊಳ್ಳೇಬಾರ್ದು ಅಂತ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ನಮಗಂತೂ ತುಂಬಾ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಮಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.